ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ 27,000 ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತರು ಅಂತೇಳಿ. ಯಾಕೆ ಸತ್ತರು? ಕಾರಣ ಏನು? ಕೆಲವರು ಅನ್ನ ಇಲ್ಲದೆ ಸಾಯ್ತಿದ್ದಾರೆ, ಕೆಲವು ರೈತರು ಸಾಲಬಾಧೆಯಿಂದ ಸಾಯ್ತಿದ್ದಾರೆ, ಕೆಲವು ರೈತರು ಬೆಳೆ ಬೆಳೆದಿದ್ದೀವಿ ಅದಕ್ಕೆ ರೇಟ್ ಇಲ್ಲ ಅಂತ ಸಾಯ್ತಿದ್ದಾವೆ. ಇವತ್ತು ಕಬ್ಬಿನ ಬೆಳೆ ಒಂದು ಕಡೆ 3,300 ಅಂತೀರಿ, ಇನ್ನೊಂದು ಕಡೆ 2,800 ಅಂತೀರಿ. ಇಸಿ ರಿಕವರಿ ಎಷ್ಟಿದೆ, ತೂಕ ಎಷ್ಟಿದೆ, ಇದ್ರ ಪರಿಕಲ್ಪನೆ ಸರ್ಕಾರಕ್ಕಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಗೊತ್ತಾ ಒಂದು ಎಕರೆ ಕಬ್ಬು ಬೆಳೆಯೋಕೆ ಎಷ್ಟು ಖರ್ಚಾಗತ್ತೆ ಅಂತ? ಒಂದು ಎಕರೆಗೆ ತೊಗರಿ ಬೆಳೆಯೋಕೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಿದೆಯಾ? ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಸರ್ಕಾರದಲ್ಲ ಅಂಥವ್ರು ಯಾರು ಮಂತ್ರಿಗಳು ಇಲ್ಲ. ಮಂತ್ರಿಗಳಾಗಬೇಕು, ಹೈಕಮಾಂಡ್ ಹೇಳಿದೆ ಆಗ್ಬಿಟ್ಟಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸುಮಾರು ಪಕ್ಷಗಳು ಬಂದೋದು. ಸೊ ಬರ್ಬೇಕಾದ್ರೆ ಹೇಳ್ತಾರೆ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಜನರ ಜೊತೆಗೆ ಇರ್ತೀವಿ ಅಂತೇಳಿ. ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡು ಆಮೇಲೆ ಕಣ್ಮರೆ ಆಗ್ಬಿಡ್ತಾವೆ ಪಕ್ಷಗಳು. ನಿಮ್ದೇನಾಗಿದ್ರೆ? ನಾವು ಹೇಳೋದಿಷ್ಟೇ, ಉನ್ಕೂ ದೇಖೆ ಬಾರ್ ಬಾರ್, ಹಮ್ಕೂ ದೇಖೋ ಏಕ್ ಬಾರ್. ಅವ್ರಿಗೆ ಪದೇ ಪದೇ ಅದೇ ಮುಖಗಳು ನೋಡಿದಿರಿ, ಈ ಮುಖನೂ ಒಂದ್ಸಲ ನೋಡಿ. ಜನತೆಗೆ ಒಳ್ಳೇದು ಮಾಡಬೇಕು ಅಂತ ಪಕ್ಷ ಕಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಾ ಸರ್. ಅಂದರೆ ನಿಮ್ಮ ಈಗ ಯೋಜನೆಗಳೇನಿದೆ? ನಮ್ಮ ಯೋಜನೆಗಳು ನಾವು ಈಗಾಗಲೇ ಇದನ್ನು ಕೊಟ್ಟುಬಿಟ್ಟಿದ್ದೀವಿ. 1-2 ಇದ್ರೆ ನಿಮಗೆ ಹೇಳ್ಬೋದು. ಇದನ್ನು ಓದಿ ನೀವು. ಯಾವುದಾದ್ರೂ ರಾಜಕೀಯ ಪಾರ್ಟಿ ಇದು ಮಾಡಿದೆ ಅಂತ ಹೇಳಿದ್ರೆ ನಾನು ಸರೆಂಡರ್ ಆಗ್ತೀನಿ. ನೋಡಿ ಸರ್, ರಾಜ್ಯದಲ್ಲಿ ಒಂದು ಸರ್ಕಾರ ಬಂತು, ಗ್ಯಾರಂಟಿಲೇ ಒಂದು ಅರ್ಧ ದಿನಗಳು ಕಳೆದೋಯ್ತು, ಈಗ ಅಧಿಕಾರದಲ್ಲಿ ಕಳೆದೋಗ್ತಿದೆ, ಜನರ ಸೇವೆ ಎಲ್ಲೋ ಮರ್ತಿದೆ ಅಂತೇಳಿ ಒಂದಷ್ಟು ಜನರು ಮಾತಾಡ್ತಿದ್ದಾರೆ. ಗ್ಯಾರಂಟಿ ಅದು ಪೂರ ಸಿಗ್ತಾ ಇಲ್ಲ ಎಲ್ರಿಗೂ. ಅವರೇ ಹೇಳ್ತಿದ್ದಾರೆ ದುಡ್ಡಿಲ್ಲ, ಬೊಕ್ಕಸ ಖಾಲಿ ಆಗಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ಸಂಬಳ ಕೊಡೋಕೆ ದುಡ್ಡಿರಲ್ಲ. ಇವತ್ತು ಟ್ಯಾಕ್ಸ್ ಕಲೆಕ್ಷನಲ್ಲಿ ನಾನು ಯೋಜನೆ ಆಗೋದು ಉಪಾಧ್ಯಕ್ಷನಾಗಿದ್ದೆ. KSRTC ಒಂದರಲ್ಲೇ ಕಾಲು ಭಾಗ ಕರ್ನಾಟಕದ ಬಡ್ಜೆಟ್ ನೀವು ಸಂಪಾದನೆ ಮಾಡ್ಬೋದು. ಇವತ್ತು 20,000 ಬಸ್ ಇಟ್ಕೊಂಡು ಮತ್ತು MD KSRTC ಬರ್ತಾನೆ, ಇನ್ನೂ 1,000 ಕೋಟಿ ರೂಪಾಯಿ ಬೇಕು. ನಾನು ಹೇಳಿದ್ರೆ ನಮ್ಮ ಊರಲ್ಲಿರೋ ಖಾದರ್ ಸಾಹೇಬಿ 2 ಬಸ್ ಇಟ್ಕೊಂಡು 3 ಜನ ಎಂಟ್ರೆನ್ಸ್ ಹಾಕ್ತಾನೆ. ನೀನು 20,000 ದುಡ್ಡಿಗೆ ಇಟ್ಕೊಂಡು ಬಸ್ ಇಟ್ಕೊಂಡು ಮತ್ತೆ ದುಡ್ಡಿಗೆ ಬಂದಿಯಲ್ಲ ನೀನು ಅಂತ ಹೇಳಿದ್ರೆ ಆ ಖಾದರ್ ಸಾಹೇಬಿಗಿಂತಲೂ ಕೊನೆ ಆಗ್ಬಿಟ್ಟ ಇವನು. ನೋಡಿ ಸರ್, ಕಾಂಗ್ರೆಸ್ನಲ್ಲಿ ಕೆಲವರು ಹೇಳ್ತಾರೆ 50-50 ಸೂತ್ರ ಇದೆ ಅಂತೇಳಿ. ನಿಮ್ಮ ಸ್ನೇಹಿತರು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತೇಳಿ. ನಿಮ್ಮ ಸ್ನೇಹಿತರು ಮಗ ಹೇಳ್ತಾರೆ ಇಲ್ಲ ನಮ್ಮ ಅಪ್ಪನೇ 5 ವರ್ಷ CM. ಅದಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿನ ಪಾಂಚಾಲಿ ಮಾಡಕ್ಕೆ ಹೋಗ್ಬೇಡ್ರಿ, ಪಾಂಚಾಲಿ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ಪಾಂಚಾಲಿ ಪರಿಸ್ಥಿತಿ ಆಗಿದೆ. ಫುಲ್ ಒಂದು ಗಂಡ, ಇಲ್ಲ ಧರ್ಮರಾಯ ಇರಲಿ, ಇಲ್ಲ ಭೀಮ ಇರಲಿ, ಇಲ್ಲ ಅರ್ಜುನ, ಒಂದ್ಸಲ ಗಂಡ ಆದ ಅಂದರೆ ಮುಗಿದೋಯ್ತು. ನೀವು ಪದೇ ಪದೇ 2 ವರ್ಷಕ್ಕೆ ಒಂದು ಕುರ್ಚಿ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಏನಾಗತ್ತೆ ರೀ? ಅಡ್ಮಿನಿಸ್ಟ್ರೇಷನ್ ಆಗಲ್ಲ. ಕೊನೆಯದಾಗಿ ನಿಮ್ಮ ಸ್ನೇಹಿತರು ಪೂರ್ಣಾವಧಿ CM ಆಗ್ತಾರ ಆಗಲ್ವ? ಅದು ಅವ್ರ ಶಕ್ತಿ ಮೇಲೆ ಬಿಟ್ಟಿದ್ದು. ನಾನೇ ಇರ್ತೀನಿ ಅಂತ ಹೇಳೋ ಶಕ್ತಿ ಅವ್ರಿಗೆ ಬಂತು ಅಂದರೆ ಅವರೇ ಇರ್ತಾರೆ.